ನಿನ್ನೆ ಒಬ್ರು ಕೇಳಿದ್ರು, ಮೇಡಮ್ ನಾನು ಮೆಡಿಟೇಷನ್ ಮಾಡುವಾಗ್ಲೇ ನಮ್ಮ ಮನೆಯಲ್ಲಿ ಎಲ್ಲರೂ ಮಾತಾಡ್ತಾ ಇರ್ತಾರೆ, ಟಿವಿ ಸೌಂಡ್ ಹಾಕೊಳ್ತಾರೆ, ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ, ನನ್ಗೆ ಫೋಕಸ್ಸೇ ಸಿಗಲ್ಲ. ಮೆಡಿಟೇಷನ್ ಹೇಗೋ ಮಾಡಿ ಮುಗಿಸ್ತೀನಿ, ಮುಗಿಸಾದ್ಮೇಲೆ ಎಲ್ರ ಮೇಲೆ ಕೋಪ ಬಂದ್ಬಿಡುತ್ತೆ. ಅವಾಗ ನಾನ್ ಕೇಳಿದೆ, ಮತ್ತೆ ನೀವು ಮೆಡಿಟೇಷನ್ ಮಾಡಿದ ಉಪಯೋಗ ಏನಾಯ್ತು? ಮೆಡಿಟೇಷನ್ ಮಾಡೋದೇನೆ ನಮ್ಮ ಮೈಂಡ್ ಅನ್ನ ಕಾಮ್ ಆಗಿ ಮಾಡ್ಕೊಳ್ಳೋಕೆ, ಆ ಕೋಪ, ದುಃಖ, ಭಯ, ಬೇಜಾರು ಈ ತರದ ಇಮೋಷನ್ಸ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಅಲ್ವಾ? ಮತ್ತೆ ನೀವು ಮೆಡಿಟೇಷನ್ ಮಾಡ್ಬಿಟ್ಟು ಎದ್ದ ತಕ್ಷಣ ಕೋಪ ಮಾಡ್ಕೊಂಡ್ರೆ ಏನ್ ಯೂಸ್ ಆಯ್ತು ಅಂದ್ರೆ, ಬೇರೆ ಟೈಮಲ್ಲಿ ಬೇಕಾದ್ರೆ ಸೈಲೆಂಟ್ ಆಗಿರ್ತಾರೆ, ನಾನ್ ಮೆಡಿಟೇಷನ್ ಮಾಡೋ ಟೈಮಲ್ಲೇ ಆ ತರ ಗಲಾಟೆ ಮಾಡ್ತಾರೆ. ಮತ್ತೇನ್ ಮಾಡ್ಲಿ, ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಅಂದ್ರು. ಅದಕ್ಕೆ ನಾ ಹೇಳ್ದೆ, ನೀವು ಮೆಡಿಟೇಷನ್ ಮಾಡೋ ಟೈಮಲ್ಲಿ ಹೊರಗಡೆ ಯಾವ್ದೋ ಒಂದು ತರಕಾರಿ ಗಾಡಿ ಹೋಗ್ತಾ ಇರತ್ತೆ, ಅವ್ರು ತರಕಾರಿ ಮಾರ್ತಾ ಇರ್ತಾರೆ. ಆ ತರಕಾರಿ ಮಾರುವಾಗ ಜೋರಾಗಿ ಅವರು ಕಿರ್ಚ್ತಾ ಇರ್ತಾರೆ. ಆ ಸೌಂಡ್ ನಿಮಗ್ ಡಿಸ್ಟರ್ಬ್ ಆಯ್ತಾ ಅಂತ ಕೇಳ್ದೆ. ಹೌದು ಮೇಡಮ್, ನಾನು ಮೆಡಿಟೇಷನ್ ಮಾಡೋ ಪ್ರತಿ ಸಲ ತರಕಾರಿ ಗಾಡಿ ಹೋಗುತ್ತೆ, ಆದ್ರೆ ನಂಗೆ ಅದು ಡಿಸ್ಟರ್ಬ್ ಮಾಡ್ಲಿಲ್ಲ ಅಂದ್ರು. ಯಾಕೆ ಡಿಸ್ಟರ್ಬ್ ಮಾಡ್ಲಿಲ್ಲ ಅಂತ ಕೇಳ್ದೆ. ಯಾಕೆಂದ್ರೆ ಅದು ಅವ್ರ ವೃತ್ತಿ ಪಾಪ, ಅವ್ರಿನ್ನ ಜೋರಾಗಿ ಕಿರ್ಚಲಿಲ್ಲ ಅಂದ್ರೆ ಅವ್ರಿಗೆ ಜೀವನ ನಡೆಯಲ್ಲ. ಸೊ ಅದೇನ್ ನನ್ನನ್ನ ಡಿಸ್ಟರ್ಬ್ ಮಾಡ್ಲಿಲ್ಲ. ಅಂದ್ರೆ ಇಲ್ಲಿ ಏನಾಯ್ತು, ಅದು ಅವರ ವೃತ್ತಿ, ಅವರು ಕಿರ್ಚ್ಬೋದು, ಅದು ನನಗೆ ಡಿಸ್ಟರ್ಬ್ ಆಗಲ್ಲ ಅಂತ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದೀರಾ. ಆದ್ರೆ ಮನೆಯವ್ರ ಹತ್ರ ನಿರೀಕ್ಷೆ ಮಾಡ್ತಾ ಇದ್ದೀರಾ, ನಾನ್ ಮೆಡಿಟೇಷನ್ ಕುತ್ಕೊಂಡ್ರೆ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು ಅಂತ. ಅವ್ರವ್ರ ಸ್ವಾತಂತ್ರ್ಯ ಅವ್ರಿಗಿದೆ ಅಲ್ವಾ? ತರಕಾರಿ ಅವ್ರಿಗೆ ಹೇಗೆ ಜೋರಾಗಿ ಮಾಡ್ತಿರ್ತಾರೋ ಆ ಸ್ವಾತಂತ್ರ್ಯ ಅವ್ರಿಗಿರುವಾಗ ಮನೆಯಲ್ಲಿ ಕೂಡ ಎಲ್ಲರ ಸ್ವಾತಂತ್ರ್ಯ ಅವ್ರಿಗಿರತ್ತಲ್ವಾ? ನಾವು ಮೆಡಿಟೇಷನ್ ಮಾಡ್ತಾ ಇದೀವಿ ಅಂತ ನಮಗೋಸ್ಕರ ಎಲ್ಲರೂ ಸೈಲೆಂಟ್ ಆಗಿ ಕುತ್ಕೋಬೇಕು ಅಂದ್ರೆ ಆಗುತ್ತಾ? ಅದ್ರ ಬದಲು ನೀವು ಮೆಡಿಟೇಷನ್ ಮಾಡುವಾಗ ನಿಮ್ಮ ಗಮನ ಬರೀ ಉಸಿರಾಟದ ಮೇಲೆ ಇಟ್ಕೊಂಡು ಮೆಡಿಟೇಷನ್ ಮಾಡಿ. ಎಷ್ಟೇ ಸೌಂಡ್ ಇದ್ರೂ ನಿಮಗೆ ಯಾವ್ದು ಡಿಸ್ಟರ್ಬ್ ಮಾಡಲ್ಲ. ತರಕಾರಿ ಸೌಂಡ್ ತರಾನೇ ನಿಮ್ಮ ಮನೆಯವರ ಸೌಂಡ್ ಕೂಡ ನಿಮಗೆ ಕೇಳಿಸಲ್ಲ ಅಂತ ಹೇಳ್ದೆ. ಆಮೇಲೆ 1 ವಾರ 10 ದಿನ ಆದ್ಮೇಲೆ ಬಂದು ಹೇಳಿದ್ರು, ಮ್ಯಾಮ್ ನೀವ್ ಹೇಳಿರೋ ತರನೇ ಈಗ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಈಗ್ಲೂ ಅದೇ ಗಲಾಟೆ ಇದೆ ಮನೇಲಿ, ಆದ್ರೆ ನಂಗೆ ಚೆನ್ನಾಗಿ ಫೋಕಸ್ ಬರ್ತಾ ಇದೆ ಅಂತ. ಅಷ್ಟೇ, ನಾವ್ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವೋ ಅದ್ರ ಮೇಲೇನೆ ನಮ್ಮ ಗಮನ ಇರುತ್ತೆ. ನಮ್ಗೆ ಅದು ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ.